ನಮಸ್ಕಾರ, ವೆಲ್ಕಮ್ ಟು ಜಯೋಪಚಾರ. ನಮ್ಮ ಜಯೋಪಚಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಹೀಗೆ ಮತ್ತೆ ಸಿಗ್ತಾ ಇರೋಣ. ಇವತ್ತಿನ ವಿಶೇಷ ಏನು ಅಂತ ನಮ್ಮಮ್ಮನ ಕೇಳೋಣ. ತಾಯಿ ನಮಸ್ಕಾರ, ಏನು ಸಮಾಚಾರ ಇವತ್ತು ನಾನು ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ. ಅರ್ಧ ಪಾವು ಅಕ್ಕಿಗೆ ಮೆಂತ್ಯ ಸೊಪ್ಪು ಅರ್ಧ ಕಟ್ಟಿಟ್ಕೊಂಡಿದ್ದೀನಿ, ಮತ್ತು ಪುದೀನ ಕೈಯಲ್ಲಿ ಒಂದಿಡಿ ಆಗೋಷ್ಟು ಮೆಂತ್ಯ ಸೊಪ್ಪು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಟೊಮೊಟೊ 5 ಇಟ್ಕೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಬಟಾಣಿ ಒಂದು ಬೋಲು ಬಟಾಣಿ, ಈರುಳ್ಳಿ 4 ಈರುಳ್ಳಿ ಸಣ್ಣದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ, ಮತ್ತು ಸೋಂಪು ಕಾಳು. ಒಗ್ಗರಣೆಗೆ ಹಾಕೋದಕ್ಕೆ ಮರಾಠಿ ಮಗ್ಗು, ಕಲ್ಲುವ್ವು, ಚಕ್ಕೆ, ಏಲಕ್ಕಿ, ಲವಂಗ, ಕಸ್ತೂರಿ ಮೆಂತ್ಯ ಸ್ವಲ್ಪ ಒಣಗಿರೋದು, ಮತ್ತು 2 ಪಲಾವ್ ಎಲೆ ಇಷ್ಟು ಒಂದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆ ಕೊಡೋದಕ್ಕೆ. ಸೋಂಪು ಕಾಳು, ಹಸಿಮೆಣ್ಸಿನ್ಕಾಯಿ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ, ಮತ್ತು ಅದ್ರ ಜೊತೆಗೆ ಮೆಂತ್ಯ ರುಬ್ಕೊತೀನಿ, ಮೆಂತ್ಯ ಸೊಪ್ಪು, ಮತ್ತು ಅದ್ರ ಜೊತೆಗೆ ಪುದೀನನ ಅದರಲ್ಲಿ ಹಾಕ್ಕೊಂಡು ರುಬ್ಕೊತೀನಿ. ಇಷ್ಟು ರುಬ್ಕೊಡ್ತೀನಿ ನೋಡಿ, ಹಿಂಗೆ ರುಬ್ಕೊಂಡಿದ್ದೀನಿ, ನೈಸಾಗಿದೆ. ಇದನ್ನು ಇಷ್ಟೇ ರುಬ್ಕೊಳ್ಳೋದು ಅಂಥದ್ದು. ಇನ್ನು ಮಿಕ್ಕಿದ್ದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಕುಕ್ಕರ್ ಇಟ್ಟು 50 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೆ, ಅದು ಕಾಯ್ದಿದೆ. ಇವಾಗ ಕಾಯ್ದ ಮೇಲೆ ಇದು ಮಸಾಲೆ ಐಟಮ್ ಎಲ್ಲ ಇಟ್ಕೊಂಡಿದ್ನಲ್ಲ, ಚಕ್ಕೆ ಲವಂಗ ಎಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಕಸ್ತೂರಿ ಮೆಂತ್ಯ ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ, ಮತ್ತು ಅದ್ರ ಜೊತೆಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಡ್ರೈ ಆಗಬೇಕಿದೆ. ಈರುಳ್ಳಿ ಫ್ರೈ ಆಗಿದೆ, ಅದ್ರ ಜೊತೆಗೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬಾಡಿದೆ, ಅದ್ರ ಜೊತೆಗೆ ಬಟಾಣಿ ಹಾಕ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೇ ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಎಣ್ಣೆಲಿ ಚೆನ್ನಾಗಿ ಬಾಡಬೇಕು, ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕಿದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ, 1 ಸ್ಪೂನು. ನೋಡಿ, ಎಲ್ಲ ಎಣ್ಣೆ ಮಸಾಲೆ ಚೆನ್ನಾಗಿ ಬಿಟ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ, ಸ್ವಲ್ಪ. ಮತ್ತು ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅರ್ಧ ಪಾವು ಅಕ್ಕಿ, ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಮತ್ತು ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ, ಮಸಾಲೆ ರುಬ್ಬಿರೋ ಜಾರಿಗೆ ನೀರು ಹಾಕ್ಕೊಂಡು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಮತ್ತು ಟೇಸ್ಟ್ಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ಒಂದೇ ಒಂದು ವಿಷಲ್ಗೆ ಆಮೇಲೆ ಮುಚ್ಚಾಕೋಣ. ಚೆನ್ನಾಗಿ ಕುದೀತಾ ಇದೆ ನೋಡಿ, ಇವಾಗೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೆ ಒಂದು ವಿಷಲ್ ಆಗಬೇಕು, ಮುಚ್ಚಾಕ್ತಿದ್ದೀನಿ ಇವಾಗ. ಒಂದು ವಿಷಲ್ ಬರಬೇಕು. ವಿಷಲ್ ಆರಿದೆ, ಓಪನ್ ಮಾಡೋಣ ಇವಾಗ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ತುಪ್ಪ ಹಾಕ್ಕೊತೀನಿ, ಒಂದೇ 1 ಸ್ಪೂನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ಇದನ್ನು ಕರೆಕ್ಟಾಗಿ ಎಲ್ಲ ಒಂದು ಅಳತೆಲಿ ಹಾಕ್ಕೊಂಡ್ರೆ ಎಲ್ಲ ಚೆನ್ನಾಗಿ ಬಂದ್ಬಿಡತ್ತೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸ್ವಲ್ಪ ಏನೋ ಆಗುತ್ತೆ ಅಷ್ಟೇ. ಕರೆಕ್ಟಾಗಿ ಮಾಡುವಾಗ ಕ್ಲೀನಾಗಿ ಅದರ ಕಡೆ ಶ್ರದ್ಧೆ ಇಟ್ಕೊಂಡು ಮಾಡಬೇಕು. ಈಗ ಹಾಕ್ಕೊಡ್ತೀನಿ, ಟೇಸ್ಟ್ ಮಾಡಬೇಕು.
ಮೆಂತ್ಯ ಬಾತ್ ರೆಡಿ ಇದೆ. ಸಖತ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಒಂದು ರುಚಿ ನೋಡ್ಬಿಟ್ಟು ನಿಮಗೆ ರಿವ್ಯೂ ಹೇಳ್ತೀನಿ, ನೀವು ಮಾಡ್ಕೊಂಡು ತಿನ್ಬೋದು. ಓಕೆ, ಮೆಂತ್ಯ ಬಾತ್ನ ರುಚಿ ನೋಡುವ ಸಮಯ. ಬನ್ನಿ. ನಮ್ಮಮ್ಮ ಮಾಡೋ ಅಡುಗೆನೆಲ್ಲ ನಿಮ್ಮ ಮುಂದೆ ನಿಂತ್ಕೊಂಡು ತಿಂದು ಆಹಾ ಓಹೋ ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ವಿಡಿಯೋಗೂ ಹಂಗಿರೋದು ನೀವೇ ತಪ್ಪಾಗಿ ತಿಳ್ಕೊತೀರಾ ಅಂತ. ಬಟ್ ಇದ್ದಿದ್ದನ್ನ ಇದ್ದಂಗೆ ಹೇಳಬೇಕು, ರುಚಿ ಸಕ್ಕತ್ತಾಗಿದೆ. ಒಳ್ಳೆ ಮಸಾಲೆ ಇಟ್ಕೊಳಮ್ಮ. ಥ್ಯಾಂಕ್ ಯು. ಇನ್ನು ಮೊದಲೇ ಅದೇನೋ ಮಸಾಲೆ ಹಾಕ್ದಲ್ಲ ಎಣ್ಣೆಲಿ, ಅವಾಗಲೇ ಗಮ್ ಗಮ ಅಂತ ಬಂದ್ಬಿಡ್ತು ಮೂಗಿಗೆ. ಹಂಗೆ ಬರಬೇಕು ಅದು. ಸಕ್ಕದ ಬಂತು ಅವಾಗಲೇ ಸ್ಮೆಲ್. ಅವಾಗ ಮಸಾಲೆ ಚೆನ್ನಾಗಿ ಕುದೀತು ಅಂದಾಗ ಮಾತ್ರ ಇದು ಈ ಥರ ಸ್ಮೆಲ್ ಬರೋಕ್ಕಾಗೋದು. ಬಟ್ ನಾವು ತುಪ್ಪ ಹಾಕ್ತಿದ್ರೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಅಡುಗೆ ಮಾಡೋ ಕಡೆ ಗಮನ ಇರಬೇಕು ನಮಗೆ ಅಷ್ಟೇ. ನಮ್ಮ ಮನೇಲಿ ಒಂದು ಒಳ್ಳೆ ಕ್ಯಾಟ್ರಿಂಗ್ ಸ್ಟಾರ್ಟ್ ಮಾಡಿಬಿಟ್ರೆ ಒಳ್ಳೆ ಬಿಸ್ನೆಸ್. ನೋಡಿ, ನಿಮ್ಮ ಕೈ ಯಾರು ಕ್ಯಾಟ್ರಿಂಗ್ ಇದ್ದರೆ ನಮ್ಮ ಕೂಡ ಈ ಬಿಸ್ನೆಸ್ ನಾವು ಮಾಡಿಕೊಡ್ತೀವಿ. ಅಷ್ಟು ರುಚಿಯಾಗಿದೆ, ಸಖತ್ತಾಗಿದೆ. ಏನು ಹೇಳಿ ನಾನು ನಿಮಗೆ, ಆ ಬಾಯಿಗೆ ಆ ಸ್ವಾದ ಸಿಗ್ತಾ ಇದೆಯಲ್ಲ, ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ವೆರಿ ಗುಡ್. ನೀವು ಮಾಡ್ಕೊಂಡು ತಿನ್ನಿ ದ ಸೇಮ್ ರೆಸಿಪಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟಲ್ಲಿ ತಿಳಿಸಿ. ನಮ್ಮಮ್ಮ ಇರ್ತಾರೆ, ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಹೌದು, ದ ಸೇಮ್ ಟೇಸ್ಟ್ ನೀವು ಕೂಡ ಸವಿಬೋದು. ಸೊ ನನಗೆ ಭಾಳ ಇಷ್ಟ ಆಯಿತು. ಸೊ ಇಲ್ಲಿಗೆ ಮೆಂತ್ಯ ಬಾತ್ನ ಕತೆ ಮುಗಿಯಿತು. ಸಖತ್ತಾಗಿದೆ, ಸೂಪರ್ ಆಗಿದೆ, ವಂಡರ್ಫುಲ್ ಆಗಿದೆ. ನೀವು ಇದೇ ಟೇಸ್ಟನ್ನ ನಿಮ್ಮಲ್ಲಿ ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ನೋಡಿ ಕಲಿತು ಮಾಡ್ಕೊಳ್ಳಿ. ಆ್ಯಸ್ ಯೂಶ್ವಲ್ ಪ್ರತಿದಿನ ಹೇಳ್ದಂಗೆ ಇದು ಬೆಸ್ಟ್ ಆದರೆ ನೀವು ಕಲ್ತ್ಕೊಳ್ಳಿ, ನೀವು ಮಾಡೋದು ಬೆಸ್ಟ್ ಆದರೆ ನಮ್ಗೆ ಹೇಳ್ಕೊಡಿ. ಸಿಂಪಲ್. ಇದನ್ನು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಸಿಗೋಣ. ನಮಸ್ಕಾರ. ಜಯೋಪಚಾರ.